ಸಿ ಬಿ ಈ ಸಲ ಆಕ್ಷನಲ್ಲಿ ಏನು ತಗೊಂಡಿದ್ದಾರೆ ಒಂದಷ್ಟು ಪ್ಲೇಯರ್ಸ್ನ, ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ನಿರೀಕ್ಷೆ ಇತ್ತು ಕನ್ನಡಿಗರಿಗೆ. ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಆಕ್ಷನ್ನಲ್ಲಿ ಒಂದು ತಪ್ಪು ನಿರ್ಧಾರ ತಗೊಂಡ್ಬಿಟ್ರಾ ನಮ್ಮ ತಂಡ ಅನ್ನೋದು. ಅಂದರೆ ಮ್ಯಾನೇಜ್ಮೆಂಟ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಫಸ್ಟಿಂದನೂ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಅವ್ರಿಗೆ ಯಾರನ್ನ ತೊಗೊಬೇಕು ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಎಸ್ಪೆಷಲಿ ತೊಗೊಂಡ್ರೆ 14 ಕೋಟಿಗೆ ಕೆ ಎಲ್ ರಾಹುಲ್ ಹೋಗಿರೋದು. ಎಷ್ಟೊಂದು ಜನದ ಮೇಲೆ ಅಷ್ಟೆಲ್ಲ ಬಿಡ್ ಮಾಡಿದ್ರು. ರಿಷಬ್ ಪಂತ್ ಹೈಯೆಸ್ಟ್ ಬಿಡಿಂಗ್ ಹೋಗಿದ್ದು 27 ಕೋಟಿಗೆ. ಇವಾಗಲೂ ಅದನ್ನೇ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಬೇಜಾರಾಗುತ್ತೆ ಅದು. ಯಾಕಂದರೆ ಕೆ ಎಲ್ ರಾಹುಲ್ ಇಂಥ ಆಟಗಾರ, ನಮ್ಮ ಟೀಮ್ ಕ್ಯಾಪ್ಟನ್ ಆಯ್ತು. ಇವಾಗ ರೀಸೆಂಟಾಗಿ ಆಪ್ಷನ್ ನಡೆದಿದೆ ಡೂಪ್ಲೆಸಿಸ್ 2 ಕೋಟಿ ರಿಟೇನೂ ಮಾಡ್ಕೊಳ್ಳಿಲ್ಲ. ಅವ್ರನ್ನಾದರೂ ತೊಗೊಬೋದಾಗಿತ್ತು. ಇವರು ಇಷ್ಟ ಬಂದಂಗೆ ಇವ್ರ ಪಾಡ್ಗೆ ಇವ್ರು ಮಾಡ್ತಾರೆ. ಇವ್ರಿಗೆ 12th ಮ್ಯಾನ್ ಆರ್ಮಿ ಅಂತ ಇಟ್ಟಿದ್ದಾರೆ ಅಷ್ಟೇ. ಅದು ಜಸ್ಟ್ ಹೆಸ್ರಿಗೆ ಅಷ್ಟೇ. ಇವರೇನು ಆಡಬೇಕು ಮಾಡಿಸ್ಬೇಕು ಅಂತ ಇಲ್ಲ, ಜಸ್ಟ್ ಕ್ಯಾಶ್ ಔಟ್ ಮಾಡ್ಕೊಬೇಕು ಅಂತಲೇ ಇರೋದು ಮ್ಯಾನೇಜ್ಮೆಂಟ್ ಅಂತೂ. ದುಡಿದ್ರ ಸಾಕು ಅವ್ರಿಗೆ. ಅವರು ಗೆದ್ದರೆ ಏನು, ಗೆದ್ದಿಲ್ಲ ಅಂದರೆ ಏನು. ಫ್ಯಾನ್ಸು ಪ್ರತಿ ವರ್ಷ ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ. ಆರ್ ಸಿ ಬಿ ಅಂತ ಏನಂದರೆ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದರೆ ಮ್ಯಾನೇಜ್ಮೆಂಟ್ ಅದ್ರ ತಕ್ಕಂಗೆ ನಡ್ಕೊಳ್ಳಲ್ಲ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಅದನ್ನು ತೊಗೊಂಡಿದ್ದಾರೆ ಪ್ರತಿ ಸಲ ಅಂದಂಗೆ. ಈ ಸಲನೂ ಅಷ್ಟೇ, ಈ ಸಲ ಕಪ್ ನಮ್ಮದೇ, ಗೆಲ್ತೀವಿ ಅನ್ನೋದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡೇ ಮಾಡೋದು. ಆದರೆ ಮ್ಯಾನೇಜ್ಮೆಂಟ್ ಗೆಲ್ಲಿಸ್ಬಾರ್ದು ಅಂತ ನಡೆಸ್ತಾ ಇದ್ದಾರೆ. ನೋಡೋಣ ಅಷ್ಟೇ. ಸತತ ಇದು 18ನೇ ವರ್ಷ ಸರ್, ಅಂದರೆ ಒಂದಲ್ಲ ಎರಡಲ್ಲ 18ನೇ ಸೀಸನ್. ಅಂದರೆ ಐ ಪಿ ಎಲ್ ಇದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ನಿರೀಕ್ಷೆಗಳನ್ನೇ ಇಟ್ಕೊಂಡಿದೆ, ಯಾವಾಗ ಕಪ್ ಗೆಲ್ಲುತ್ತೆ ಅನ್ನೋದು ಒಂದು ಕಡೆ. ಆದರೆ ಈ ಸಲ ಆಗಿರುವಂತಹ ತಂಡ ಏನಿದೆ, ಇವಾಗ ಏನು ಇವರು ಟೀಮ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಈಗ ತೊಗೊಂಡಿರೋ ಪ್ಲೇಯರ್ಸ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಅನ್ನೋದು. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಹೇಳ್ದಂಗೆಲ್ಲ ಅವ್ರು ತೊಗೊಳಂಗಿದ್ರೆ ಎಲ್ಲೋ ಹೋಗ್ಬೇಕಿದ್ದು ಇಷ್ಟೊತ್ತಿಗೆ. ಆರ್ ಸಿ ಬಿ ಎಷ್ಟೊಂದು ಸಲ ಕಪ್ ಗೆದ್ದುಬಿಡಿರೋದು. ಆದರೆ ಇರಲಿ, ಅದರ ಅಭಿಮಾನ ಅಂತೂ ಕಡಿಮೆ ಅಂತೂ ಆಗಲ್ಲ. ದಿವಸದಿಂದ ದಿವಸಕ್ಕೆ ಜಾಸ್ತಿನೇ ಆಗೋದು. ಸೀಸನಿಂದ ಸೀಸನ್ಗೆ ಆರ್ ಸಿ ಬಿ ಮೇಲಿರೋ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತೆ. ಅದಂತೂ ಕಡಿಮೆ ಆಗಲ್ಲ. ಆದರೆ ಮ್ಯಾನೇಜ್ಮೆಂಟ್ ಒಂದು ಚೇಂಜ್ ಆಗೋ ಗಂಟ ನಮ್ಮ ಆರ್ ಸಿ ಬಿ ಉದ್ಧಾರ ಆಗಲ್ಲ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.